ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಫೆಬ್ರವರಿ ತಿಂಗಳ 13ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಹೊರಹಾಕಿ, ನನ್ನ ಹೆಸರಿನಲ್ಲಿ ಅವರು ದೆವ್ವಗಳನ್ನು ಬಿಡಿಸುವರು. ಮಾರ್ಕ 16:17. ಕ್ರಿಸ್ತನು ನಮ್ಮೊಂದಿಗಿರುವುದರಿಂದ ನಾವು ದೆವ್ವಗಳಿಗೆ, ಕತ್ತಲೆಯ ಶಕ್ತಿಗಳಿಗೆ ಅಥವಾ ಸ್ವರ್ಗೀಯ ಕ್ಷೇತ್ರಗಳಲ್ಲಿರುವ ದುಷ್ಟ ಶಕ್ತಿಗಳ ಸಮೂಹಗಳಿಗೆ ಭಯಪಡಬೇಕಾಗಿಲ್ಲ. ವಾಸ್ತವವಾಗಿ ಅವುಗಳು ನಮಗೆ ಭಯಪಡಬೇಕು. ನನ್ನ ಹೆಸರಿನಲ್ಲಿ ಅವರು ದೆವ್ವಗಳನ್ನು ಬಿಡಿಸುವರು ಎಂದು ಕರ್ತನು ನಮಗೆ ಭರವಸೆ ನೀಡುತ್ತಾನೆ. ಈ ಅಧಿಕಾರ ಮತ್ತು ಶಕ್ತಿಯು ದೇವರ ಸೇವಕರಿಗೆ ಮಾತ್ರ ಸೇರಿದೆ ಎಂದು ಅನೇಕ ಜನರು ನಂಬುತ್ತಾರೆ. ಆದರೆ ಸತ್ಯವೇದವು ಇದನ್ನು ಹೇಳುವುದಿಲ್ಲ. ಮಾರ್ಕ 16:17 ಈ ಅಧಿಕಾರ ಮತ್ತು ಶಕ್ತಿಯನ್ನು ಕರ್ತನ ಹೆಸರಿನಲ್ಲಿ ನಂಬಿಕೆಯಿಡುವ ಪ್ರತಿಯೊಬ್ಬರಿಗೂ ನೀಡಲಾಗುತ್ತದೆ ಎಂದು ನಾವು ಕಲಿಯುತ್ತೇವೆ. ಕರ್ತನು ತನ್ನ ಮಕ್ಕಳಿಗೆ ನೀಡಿರುವ ಒಂದು ಅಧಿಕಾರವೆಂದರೆ ಅವನ ಹೆಸರು. ಅವನ ಹೆಸರಿಗೆ ಶಕ್ತಿ ಇದೆ. ಅವನ ಹೆಸರಿನಲ್ಲಿ ಸಮುದ್ರವು ಮತ್ತು ಗಾಳಿಯು ಶಾಂತವಾಗಿವೆ. ಅವನ ಹೆಸರಿನಲ್ಲಿ ದೆವ್ವಗಳು ಓಡಿಹೋಗುತ್ತವೆ. ಅವನ ಹೆಸರಿನಲ್ಲಿ ನಮಗೆ ವಿಜಯವಿದೆ. ಯೇಸು ತನ್ನ ಶಿಷ್ಯರನ್ನು ತನ್ನ ಹೆಸರಿನ ಶಕ್ತಿಯೊಂದಿಗೆ ಮತ್ತು ಅಧಿಕಾರದೊಂದಿಗೆ ಸೇವೆಗೆ ಕಳುಹಿಸಿದಾಗ ಅವರು ಬಹಳ ಸಂತೋಷದಿಂದ ಹಿಂತಿರುಗಿ, ಕರ್ತನೇ, ನಿನ್ನ ಹೆಸರಿನಲ್ಲಿ ದೆವ್ವಗಳು ಸಹ ನಮಗೆ ಅಧೀನವಾಗಿವೆ ಎಂದು ಹೇಳಿದರು. ಲೂಕ 10:17. ಶಿಷ್ಯರು ಮೊದಲ ಬಾರಿಗೆ ದೆವ್ವಗಳನ್ನು ಬಿಡಿಸಲು ಕರ್ತನ ಹೆಸರನ್ನು ಪ್ರಾರ್ಥಿಸಿದಾಗ ದೆವ್ವಗಳು ವಿಧೇಯರಾಗಿ ಓಡಿ ಹೋಗುವುದನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು. ಅವರು ಯೇಸುವಿನ ಹೆಸರನ್ನು ಬಳಸಿದಾಗ ಸೈತಾನನು ಸ್ವರ್ಗದಿಂದ ಮಿಂಚಿನಂತೆ ಬಿದ್ದನು. ಸತ್ಯವೇದವು ಘೋಷಿಸುತ್ತದೆ, ಈಗೋ ಸರ್ಪಗಳು ಮತ್ತು ಚೇಳುಗಳನ್ನು ತುಳಿಯಲು ಮತ್ತು ಶತ್ರುವಿನ ಎಲ್ಲ ಶಕ್ತಿಯ ಮೇಲೆ ತುಳಿಯಲು ನಾವು ನಿಮಗೆ ಅಧಿಕಾರವನ್ನು ನೀಡುತ್ತೇನೆ ಮತ್ತು ಯಾವುದು ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡುವುದಿಲ್ಲ. ಲೂಕ 10:19. ಮತ್ತು ಯೇಸುವಿನ ಹೆಸರಿನಲ್ಲಿ ಸ್ವರ್ಗದಲ್ಲಿ, ಭೂಮಿಯಲ್ಲಿ ಮತ್ತು ಭೂಮಿಯ ಕೆಳಗಿನವರ ಪ್ರತಿಯೊಂದು ಮೊಣಕಾಲು ಬಾಗಬೇಕು ಮತ್ತು ಪ್ರತಿಯೊಂದು ನಾಲಿಗೆಯು ಯೇಸು ಕ್ರಿಸ್ತನು ಕರ್ತನೆಂದು ತಂದೆಯಾದ ದೇವರ ಮಹಿಮೆಗಾಗಿ ಒಪ್ಪಿಕೊಳ್ಳಬೇಕು. ಫಿಲಿಪ್ಪಿಯವರಿಗೆ 2:10-11. ಒಂದು ಮನೆಯಲ್ಲಿ ಒಂದು ಮಗು ತೊಂದರೆ ಕೊಡುತ್ತಿದ್ದರೆ ಇನ್ನೊಂದು ಮಗು ಅದನ್ನು ಗದರಿಸಿ, ನಿನ್ನ ಬಗ್ಗೆ ನಮ್ಮ ತಂದೆಗೆ ವರದಿ ಮಾಡುತ್ತೇನೆ ಎಂದು ಹೇಳಬಹುದು. ಮತ್ತು ತಕ್ಷಣ ಕೆಟ್ಟದಾಗಿ ವರ್ತಿಸುವ ಮಗು ತಂದೆಯ ಹೆಸರನ್ನು ಉಲ್ಲೇಖಿಸಿದಾಗ ಸುಮ್ಮನಾಗುತ್ತದೆ ಮತ್ತು ಭಯಪಡುತ್ತದೆ. ಅದೇ ರೀತಿ ಕಳ್ಳನು ಕದಿಯಲು ಪ್ರಯತ್ನಿಸಿದಾಗ ಪೊಲೀಸರ ಆಗಮನದ ಬಗ್ಗೆ ಹೇಳುವುದರಿಂದ ಕಳ್ಳನು ಭಯದಿಂದ ಓಡಿ ಹೋಗುತ್ತಾನೆ. ಅದೇ ರೀತಿಯಲ್ಲಿ ನಾವು ಕ್ರಿಸ್ತನ ಹೆಸರನ್ನು ಮಾತನಾಡುವಾಗ ದೆವ್ವಗಳು ನಡುಗುತ್ತವೆ. ಏಕೆಂದರೆ ಕ್ರಿಸ್ತನಿಗೆ ಸ್ವರ್ಗದಲ್ಲಿ ಮತ್ತು ಭೂಮಿಯ ಮೇಲೆ ಎಲ್ಲ ಅಧಿಕಾರವಿದೆ. ಇದಲ್ಲದೆ ಅವನು ಶಿಲುಬೆಯ ಮೇಲೆ ಶತ್ರುವಿನ ತಲೆಯನ್ನು ಪುಡಿ ಮಾಡಿದನು. ದೇವರ ಮಕ್ಕಳೇ, ಆತನು ನಮಗೆ ಜಯವನ್ನು ಕೊಡುವವನು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ದೇವದೂತರಿಗಿಂತ ಎಷ್ಟೋ ಉತ್ತಮನಾದನು, ಏಕೆಂದರೆ ಆತನು ಆನುವಂಶಿಕವಾಗಿ ಅವರಿಗಿಂತ ಶ್ರೇಷ್ಠವಾದ ಹೆಸರನ್ನು ಪಡೆದನು. ಇಬ್ರಿಯರಿಗೆ 1:4. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.